ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರೇಣು. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ನನ್ನ ಯೂಟ್ಯೂಬ್ ಮೊದಲನೇ ವಿಡಿಯೋ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ. ನನ್ನ ಚಾನಲ್ನಲ್ಲಿ ನೀವು ಡೈಲಿ ಲಾಗ್ಸು, ಕುಕ್ಕಿಂಗ್ಸ್ ವೀಡಿಯೋಸ್ನ ನೋಡಬಹುದು. ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಾಗಿದೆ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನಾನು ಇವತ್ತು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನನ್ನ ರೂಟೀನ್ ಡೈಲಿ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇವಾಗ ಡೈಲಿ ಮಾರ್ನಿಂಗ್ ನನ್ನ ಫಸ್ಟ್ ಕೆಲಸ ಬಾಗಿಲ ಹತ್ರ ಕಸ ಹೊಡೆಯೋದಾಗಿರುತ್ತೆ. ಫಸ್ಟ್ ಇವಾಗ ನಾನು ಕಸ ಎಲ್ಲ ಹೊಡೆದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಹೊರಗಡೆ ಇರೋ ಕಸ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೋದೆ ಹೊರಗಡೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಜಾಸ್ತಿ ಎಲೆ ಉದುರೋದ್ರಿಂದ ತುಂಬ ಕಸ ಬಿದ್ದಿರುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಕಸ ಹೊಡೆಯೋದು. ಅದೆಲ್ಲ ಮುಗಿಸಿ ಇವಾಗ ಬಾಗಿಲೆಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಹಾಕಿದೆ. ಆಮೇಲೆ ಡೈಲಿ ಯಾವುದಪ್ಪ ರಂಗೋಲಿ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾವುದೋ ನೆನಪಾಯಿತು, ಅದೇ ಸಿಂಪಲ್ ಆಗಿರೋ ರಂಗೋಲಿನ ಹಾಕಿಬಿಟ್ಟು ಇವಾಗ ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಇವಾಗ ಒಳಗಡೆ ಬಂದಾಯಿತು. ಇವಾಗ ಫಸ್ಟ್ ಒಂದು ಲೋಟ ನೀರು ಕುಡಿದು ಇವಾಗ ಟೀ ಕುಡಿತಾ ಇದ್ದೀನಿ. ಮತ್ತು ಪಾತ್ರೆ ತೊಳೆಯೋ ಕೆಲಸ ಎಲ್ಲ ಇತ್ತು. ಇವಾಗ ಬೇಗ ಬೇಗ ಎಲ್ಲ ಪಾತ್ರೆ ತೊಳೆದು ನೆಕ್ಸ್ಟ್ ಟಿಫನ್ ಏನು ಮಾಡೋದು ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಪಾತ್ರೆ ತುಂಬಾ ಜಾಸ್ತಿನೇ ಇತ್ತು. ಹಾಗೆ ಬೇಗ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ ಅಂತ ಇದ್ದೆ. ಹಾಗೆ ನಿನ್ನೆ ತಂದರೆ ಎಣ್ಣೆ ಪ್ಯಾಕೆಟ್ನ ಬಾಕ್ಸಿಗೆ ಹಾಕಿರಲಿಲ್ಲ, ಅದನ್ನು ಇವಾಗ ಹಾಕಿಬಿಡೋಣ ಅಂತ ಅದನ್ನು ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಹಾಗೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಪಾತ್ರೆ ಅಂತೂ ತುಂಬ ಇತ್ತು. ಆ ಪಾತ್ರೆ ಎಲ್ಲ ಇವಾಗ ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ನಾಷ್ಟ ಏನು ಮಾಡೋದು ಅಂತ ರೆಡಿ ಮಾಡಿಕೊಂಡೆ. ಮತ್ತು ಉಪ್ಪಿಟ್ಟು ಮಾಡಿದ್ರಾಯಿತು ಅಂತ ಹೇಳಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಇವತ್ತು ನಾಷ್ಟ ಉಪ್ಪಿಟ್ಟೆ ಮಾಡ್ತಾಯಿದ್ವಿ. ಹಾಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಕ್ಕನ ಮಗಳು ಬಂದಳು. ಅವಳ ಜೊತೆ ಆಟ ಆಡ್ಕೊಂತ ಕೆಲಸ ಮಾಡ್ತಿದ್ದೆ. ಅವಳಂತೂ ಇವಾಗ ತುಂಬ ನಗೋದು ಕಲ್ತಿದ್ದಾಳೆ. ಏನು ಮಾತಾಡಿದ್ರು ನಗ್ತಾನೆ ಇರ್ತಾಳೆ. ಅವಳ ಜೊತೆ ಆಟ ಆಡ್ತಾಯಿದ್ರೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ತುಂಬ ನಗ್ತಿರ್ತಾಳೆ. ಇವಾಗಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇರ್ತಾಳೆ. ಅಕ್ಕಗೆ ಉಪ್ಪಿಟ್ಟು ಮಾಡೋಕ್ಕೆ ತರಕಾರಿ ಹೆಚ್ಚು ಅಂತ ಹೇಳ್ತಾ ಇದ್ದೆ. ಅವಳು ಬೇಗ ತರಕಾರಿ ಹೆಚ್ಚಿ ರೆಡಿ ಮಾಡ್ತೀನಿ ಅಂತ ಹೇಳಿ ಅವಳು ತರಕಾರಿ ಹೆಚ್ಚಿನಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಬೇಗ ಬೇಗ ಪಾತ್ರೆ ತೊಳ್ಕೊಂಡು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇನ್ನೂ ಪಾತ್ರೆನೇ ತೊಳಿತಾ ಇದ್ದೆ. ಆಮೇಲೆ ಟೀ ಬೇಕು ಅಂತ ಹೇಳಿದ್ಲು.
ಟೀನ ಬಿಸಿ ಮಾಡ್ಕೊಂಡು ಆಲ್ರೆಡಿ ಟೀ ಕುಡ್ದಾಗಿತ್ತು. ಅವಳು ಟೀ ಕುಡಿತೀನಿ ಅಂತ ಹೇಳಿದ್ಲು, ಹಾಗಾಗಿ ಮತ್ತೆ ಬಿಸಿ ಮಾಡಿಕೊಟ್ಟೆ ಅವಳಿಗೆ. ಆಮೇಲೆ ಮಿಕ್ಸರ್ ತುಂಬ ಗಲೀಜಾಗಿತ್ತು ಅಂತ ಹೇಳಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ವೀಕಲ್ಲಿ ಒಂದು ಸಲ ಆದರೂ ಇದನ್ನು ಕ್ಲೀನ್ ಮಾಡ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ತುಂಬ ಗಲೀಜಾಗಿಬಿಡುತ್ತೆ. ಆಮೇಲೆ ಬೇಗ ಬೇಗ ಕಸ ಹೊಡಿತಾ ಇದ್ದೀನಿ. ಕಸ ಹೊಡೆದ್ಬಿಟ್ಟು ನೆಲ ಒರೆಸಿದೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು. ಇವತ್ತು ಸ್ವಲ್ಪ ಲೇಟಾಗೇ ಇದ್ದರಿಂದ ಕೆಲಸ ಎಲ್ಲ ತುಂಬ ಲೇಟಾಗೇ ಆಯಿತು. ಹಾಗೆ ಉಪ್ಪಿಟ್ಟು ಸಹಿತ ಮಾಡಿದೆ ನಾನು. ಇವತ್ತು ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಟೇಸ್ಟ್ ಆದರೂ ಸೂಪರ್ ಆಗಿತ್ತು. ಆಮೇಲೆ ಎಲ್ಲ ದೇವರ ಸಾಮಾನನ್ನ ಕ್ಲೀನ್ ಮಾಡಿಕೊಂಡು ಫೈನಲಿ ದೇವ್ರ ಪೂಜೆ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.